ನಮಸ್ಕಾರ. ತವರಿನಿಂದ ಇಂದು ವಿಶಾಖಳ ಬೀಳ್ಕೊಡುಗೆ ನಡೆಯಲಿತ್ತು. ಅತ್ತೆ ಮನೆಗೆ ಹೋಗಲಿದ್ದ ಮಗಳ ಪ್ರತಿಯೊಂದು ಬೇಕುಬೇಡುಗಳನ್ನು ತವರಿನವರು ತಮ್ಮ ಶಕ್ತಿಗೆ ಅನುಸಾರವಾಗಿ ಬಲು ಪ್ರೀತಿಯಿಂದ ನೆರವೇರಿಸಿದ್ದರು. ಅವಳ ಜೊತೆಗೆ ಕೊಂಡೊಯ್ಯಲು ಧಾರಾಳ ಉಡುಗೊರೆಗಳು ಜೊತೆಗೂಡಿದ್ದವು. ಅಂತೂ ಸಾಂಪ್ರದಾಯಿಕವಾಗಿ ಅವಳು ತವರಿನಿಂದ ಬೀಳ್ಕೊಂಡಳು. ಅಂತೂ ಅವಳು ಅತ್ತೆ ಮನೆಯಲ್ಲಿ ಗೃಹ ಪ್ರವೇಶ ನಡೆಸಿ ಮೊದಲ ದಿನ ಎದುರಿಸುವವಳಿದ್ದಳು. ಆ ಮನೆಯಲ್ಲಿ ಎಲ್ಲೆಲ್ಲೋ ಸಡಗರ, ಸಂಭ್ರಮದ ಗದ್ದಲದ ವಾತಾವರಣ. ಆ ಮನೆಯಲ್ಲಿ ಎಲ್ಲರೂ ಬಹಳ ಖುಷಿಯಾಗಿದ್ದರು. ಎಲ್ಲೆಡೆ ಹರ್ಷೋಲ್ಲಾಸದ ವಾತಾವರಣ ತುಂಬಿ ತುಳುಕಾಡುತ್ತಿತ್ತು. ವಿಶಾಖ ತನ್ನ ಅತ್ತೆ ಮನೆಯ ಹೊರಗಿತ್ತಿಯವರು ನಾದಿನಿ ಮತ್ತಿತರ ಹಿರಿಯ ಹೆಂಗಸರ ನಗು ಹಾಸ್ಯದ ಕಿಟ್ಟಲಿಗಳಿಂದ ಕೆಂಪಾಗಿ ಹೋದಳು. ಅವಳನ್ನು ಕೋಣೆಯಲ್ಲಿ ಕುಳ್ಳಿರಿಸಿ ಅವರೆಲ್ಲ ಹೊರಡುವುದರಲ್ಲಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ವರುಣ್ ನಿಧಾನವಾಗಿ ನಡೆದು ಬಂದ. ಆಗ ಪಲ್ಲವಿ ಅತ್ತೆ ಬೇಕೆಂದೇ ಅವನ ಕಿವಿ ಹಿಂಡುತ್ತಾ, ಓಹೋ, ಹೊಸ ಹಳಿಯನಿಗೆ ಎಲ್ಲಿಲ್ಲದ ಅವಸರ. ಇಡೀ ಜೀವನ ಇಬ್ಬರು ಒಟ್ಟಿಗೆ ಕಳೆಯಬಹುದು ತಾನೆ. ಹೊಸ ಸೊಸೆಗೆ ನಾವು ಒಂದಿಷ್ಟು ಕಿವಿ ಮಾತು ಹೇಳುವಷ್ಟರಲ್ಲಿ ನೀನು ಬಂದೇ ಬಿಡುವುದೇ ಎಂದಾಗ ಅಲ್ಲಿದ್ದವರೆಲ್ಲ ಸೂರು ಹಾರುವಂತೆ ಹೋ ಎಂದು ನಕ್ಕರು. ವರುಣ್ ಸಹ ನಾಚಿಕೆಯಿಂದ ತಲೆ ತಗ್ಗಿಸಿದ. ವಿಶಾಖ ಮಂದಹಾಸ ಬೀರುತ್ತಾ ಎಲ್ಲರ ಕಡೆ ನಿಧಾನವಾಗಿ ನೋಡುತ್ತಿದ್ದಳು. ಎಲ್ಲರ ಮುಖದಲ್ಲೂ ಸಂಭ್ರಮ ಕುಣಿಯುತ್ತಿದ್ದರೆ ಇವಳ ಅತ್ತೆ ರತ್ನಳ ಮುಖದಲ್ಲಿ ಮಾತ್ರ ಏನೋ ಒಂದು ನಿರ್ಲಿಪ್ತ ಭಾವ. ದುಬಾರಿ ಒಡವೆ ವಸ್ತ್ರ ಧರಿಸಿದರೂ ಅವಳೇಕೋ ಆ ವಾತಾವರಣದಲ್ಲಿ ಒಂದದವಳಂತೆ ವಿಭಿನ್ನವಾಗಿ ಕಂಡುಬಂದಳು. ವರುಣ್ ವಿಶಾಖರ ಮದುವೆಯ ಆರತಕ್ಷತೆ ಅತಿ ಅದ್ಧೂರಿಯಿಂದ ನಡೆದಿತ್ತು. ಅತಿ ದುಬಾರಿ ರೇಷ್ಮೆ ಸೀರೆ, ಹೊಳೆ ಹೊಳೆಯುವ ಆಭರಣಗಳಿಂದ ನವವಧು ವಿಶಾಖ ಮಿರಿಮಿರಿ ಮಿಂಚುತ್ತಿದ್ದಳು. ವರುಣ್ ಸಹ ನೀಲಿ ಸೂಟ್ನಲ್ಲಿ ಎಲ್ಲರ ಹೊಗಳಿಕೆಗೆ ಪಾತ್ರನಾಗಿದ್ದ. ಮಾರನೇ ದಿನ ಮಧ್ಯಾಹ್ನ ಊಟದ ನಂತರ ಮದುವೆ ಮನೆಗೆ ಬಂದಿದ್ದ ಅತಿಥಿಗಳೆಲ್ಲ ಒಬ್ಬೊಬ್ಬರೇ ಹೊರಟು ಸಂಜೆ ಹೊತ್ತಿಗೆ ಮನೆ ಖಾಲಿಯಾಗಿತ್ತು. ಆಗ ಮನೆಯಲ್ಲಿ ಉಳಿದವರಂದರೆ ವಿಶಾಖಳ ಅತ್ತೆ ರತ್ನ, ಮಾವ ರಾಜೇಶ್, ವರುಣ್ನ ಅಕ್ಕ ಸಂಗೀತ ಮಾತ್ರ. ಅದರ ಮಾರನೇ ದಿನವೇ ವಿಶಾಖ ತವರಿಗೆ ಹೋಗಿ ತನ್ನ ಬಟ್ಟೆ ಬರೆಯ ಸೂಟ್ಕೇಸ್, ತನ್ನಷ್ಟೇ ಒಂದಿಷ್ಟು ಇತರ ಖಾಸಗಿ ವಸ್ತುಗಳನ್ನು ತರಬೇಕಾಗಿತ್ತು. ಬ್ಯಾಂಗ್ಳೂರಿನಲ್ಲಿ ಅವಳು ಮದುವೆಯಾಗಿ ತವರಿನ ರಾಜಾಜಿನಗರದಿಂದ ಜಯನಗರದ ಅತ್ತೆ ಮನೆಗೆ ಬಂದಿದ್ದಾಳಷ್ಟೇ. ಮದುವೆ ಮನೆಗೆ ಅವಳು ತನ್ನೆಲ್ಲ ಸಾಮಗ್ರಿ ಕೊಂಡು ಹೋಗಲು ಸಾಧ್ಯ ಆಗಿರಲಿಲ್ಲ. ಮದುವೆಯ ನಂತರ ಮೊದಲ ಸಲ ತವರಿಗೆ ಹೊರಡುತ್ತಿದ್ದಳು. ಹೀಗಾಗಿ ಯಾವ ಸೀರೆ ಉಡಲಿ ಎಂದು ಅತ್ತೆಯನ್ನು ಕೇಳಲು 2 ಹೊಸ ಸೀರೆ ತೆಗೆದುಕೊಂಡು ಅವರ ಬಳಿ ಹೋದಳು. ಅತ್ತೆ, ಈ ನೀಲಿ ಕೇಸರಿ ಬಣ್ಣದ ಸೀರೆಗಳಲ್ಲಿ ಯಾವುದು ಉಟ್ಕೊಂಡು ಹೋಗಲಿ ಎಂದು ಅಕ್ಕರೆಯಿಂದ ವಿಚಾರಿಸಿದಳು. ಅದಕ್ಕೆ ರತ್ನ ಹೇಳಿದಳು, ವೈಶು, ನಿನಗೆ ಯಾವುದು ಇಷ್ಟವೋ ಅದನ್ನೇ ಆರಿಸಿಕೊಳ್ಳಮ್ಮ. ನಿನ್ನ ಮೈ ಬಣ್ಣಕ್ಕೆ ಈ ಕೇಸರಿ ಸೀರೆ ಚೆನ್ನಾಗಿ ಒಪ್ಪುತ್ತೆ ಅನಿಸುತ್ತೆ. ಅಷ್ಟರಲ್ಲಿ ಅಲ್ಲಿಯೇ ಇದ್ದ ರಾಜೇಶ್ ಜೋರಾಗಿ ನಗುತ್ತಾ, ನಿನ್ನಂಥ ಹಳ್ಳಿಗುಗ್ಗುನ ಕೇಳೋಕ್ಕೆ ಬಂದ್ಲಲ್ಲ ನಮ್ಮ ಸೊಸೆ ಮುದ್ದು. ಈ ಹೊಳೆಯುವ ಬಣ್ಣ ಚಳಿಗಾಲಕ್ಕೆ ಸರಿ, ಈ ಬೇಸಿಗೆ ಏಪ್ರಿಲ್ ಮೇಗಲ್ಲ. ಮಾವ ಇದೇಕೆ ಹೀಗೆ ಅತ್ತೆಯನ್ನು ಖಂಡಿಸಿ ಮಾತನಾಡುತ್ತಿದ್ದಾರೆ ಎಂದು ವಿಶಾಖಳಿಗೆ ಅರ್ಥವಾಗಲಿಲ್ಲ. ಅವನ ಮಾತಿಗೆ ಏನು ಎದುರಾಡದೆ ರತ್ನ ಮೌನವಾಗಿ ಬಿಟ್ಟಾಗ ರಾಜೇಶ್ ತಾನೇ ಮುಂದುವರಿದು, ನೋಡಮ್ಮ, ಇವಳನ್ನು ಕೇಳುವ ಬದಲು ಸಂಗೀತ ಅಕ್ಕನ ಕೇಳಿ ಹಾಗೆ ಮಾಡು ಹೋಗಮ್ಮ ಎಂದು ಪೇಪರ್ ಹಿಡಿದು ಅಲ್ಲಿಂದ ಹೊರಗೆ ನಡೆದ. ಮಾವನ ಈ ವ್ಯವಹಾರದಿಂದ ಅವಳು ತುಸು ಎದುರಿದಳೆಂದೇ ಹೇಳಬಹುದು. ಇವರು ಹೀಗಾದರೆ ಇವರ ಮಗ ವರುಣ್ ತನ್ನೊಂದಿಗೆ ಇಷ್ಟು ಕಟುವಾಗಿ ವ್ಯವಹರಿಸಿದರೆ ಮುಂದೇನು ಗತಿ ಎಂದು ಆತಂಕಗೊಂಡಳು. ಸಾಮಾನ್ಯವಾಗಿ ಮನೆಗೆ ಒಬ್ಬನೇ ಮಗನಾದರೆ ಅವನ ರೀತಿ ನೀತಿ ಎಲ್ಲ ಅಪ್ಪನಂತೆಯೇ ಇರುತ್ತದೆ ಎಂದು ಅವಳು ಕೇಳಿಬಲ್ಲಳು. ಅಂತೂ ಅವಳು ಅತ್ತೆಯ ಸಲಹೆಯಂತೆ ಕೇಸರಿ ಬಣ್ಣದ ಸೀರೆ ಉಟ್ಟುಕೊಂಡೇ ತಯಾರಾಗಿದ್ದಳು. ನಾದಿನಿ ಸಂಗೀತ ಬಳಿ ಸಲಹೆ ಕೇಳಲು ಅವಳು ಹೋಗಿರಲಿಲ್ಲ. ಅವಳು ರೆಡಿಯಾಗಿ ಕೆಳಗೆ ಬಂದಾಗ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಉಪಹಾರಕ್ಕಾಗಿ ಕುಳಿತಿದ್ದರು. ರತ್ನ ಎಲ್ಲರಿಗೂ ಪೂರಿ, ಸಾಗು ಪ್ಲೇಟ್ ನೀಡುತ್ತಿದ್ದಳು. ತಕ್ಷಣ ಸಂಗೀತ ಮುಖ ಸಿಂಡರಿಸುತ್ತಾ, ಇದೇನಮ್ಮ, ನಮ್ಮನ್ನು ಇನ್ನಷ್ಟು ದಪ್ಪ ಮಾಡಬೇಕಂತ ಇದೆಯಾ ಎಂದು ಅಮ್ಮನತ್ತ ವ್ಯಂಗ್ಯವಾಡಿದಳು. ವರುಣ್ ಸಹ ಅಮ್ಮನನ್ನು ಗದರುವವನಂತೆ, ಅಮ್ಮ, ಏನಾದರೂ ಡಯಟ್ ಫುಡ್ ಮಾಡಬಾರ್ದಾ? ಯಾರಿಗೆ ಬೇಕು ಇಂಥ ಹೆವಿ ಬ್ರೇಕ್ಫಾಸ್ಟ್? ಆಗ ರಾಜೇಶ್ ಸುಮ್ಮನಿರ್ತಾರಾ? ಈ ವಯಸ್ಸಿನಲ್ಲಿ ನಿಮ್ಮಮ್ಮ ಅದನ್ನೆಲ್ಲ ಎಲ್ಲಿ ಕಲಿತಾಳು? ಆದದು ಆಯಿತು. ತಾನು ಡುಮ್ಮಿ ಆಗಿರುವುದು ಸಾಲದಂತ ಎಲ್ಲರನ್ನೂ ಹಾಗೆ ಮಾಡಲು ಹಠ ಹೂಡಿದಂತಿದೆ. ಎಲ್ಲರೂ ಡೊಳ್ಳನೆ ನಕ್ಕರು.
ವಿಶಾಖಳಿಗೆ ತನ್ನೆದುರು ಅವರೆಲ್ಲ ಅತ್ತೆಯನ್ನು ಹಾಗೆ ಖಂಡಿಸಿದ್ದು ಪಿಚ್ಚೆನಿಸಿತು. ರತ್ನ ಮಾತ್ರ ಎಂದಿನಂತೆ ನಿರ್ಲಿಪ್ತಳಾಗಿ ಎಲ್ಲರಿಗೂ ಬಡಿಸುವುದರಲ್ಲಿ ಮುಂದಾಗಿದ್ದಳು. ಬೇರೆ ಡೈಲಾಗ್ ಬರುವಷ್ಟರಲ್ಲಿ ವಿಶಾಖ ತಾನೇ ತಟ್ಟನೆ ಹೇಳಿದಳು, ಯಾರಿಗೆ ಹೇಗೋ ಏನೋ, ನನಗಂತೂ ಪೂರಿ ಸಾಗು ಟೇಸ್ಟ್ ನೋಡಿ ಬಹಳ ದಿನಗಳಾಗಿತ್ತು. ಮನೆಯಲ್ಲೇ ಮಾಡಿದ್ದರಿಂದ ಖಂಡಿತ ಪೌಷ್ಟಿಕವಾಗಿರುತ್ತೆ. ಸೊಸೆಯ ಮಾತು ಕೇಳಿ ಅತ್ತೆಯ ಮುಖ ಹರಳಿತು. ಅಂತೂ ಹೀಗೆ ಮಾತುಕತೆ ನಗುವಿನಲ್ಲಿ ತಿಂಡಿ ಮುಗಿಯಿತು. ವಿಶಾಖ ಅತ್ತೆಯನ್ನು ಕೂರಿಸಿ ತಾನೇ ಮುಂದಾಗಿ ಎಲ್ಲರಿಗೂ ಕಾಫಿ ಮಾಡಿ ತಂದಳು. ಅವಳನ್ನು ತವರಿನಲ್ಲಿ ಬಿಟ್ಟು ತನ್ನ 1-2 ಗಂಟೆಗಳ ಅರ್ಜೆಂಟ್ ಆಫೀಸ್ ಕೆಲಸದ ಸಲುವಾಗಿ ವರುಣ್ ಬೇಗ ಹೊರಟು ಬಿಟ್ಟ. ವಿಶಾಖ ತನ್ನ ಸೂಟ್ಕೇಸ್ ಮತ್ತಿತರ ಸಾಮಗ್ರಿ ಜೋಡಿಸಿಕೊಂಡು ಅಲ್ಲೇ ಊಟ ಮುಗಿಸಿ ತಮ್ಮ ತಂಗಿ ಜೊತೆ ಹರಟೆ ಹೊಡೆದು ಅಪ್ಪ ಅಮ್ಮನ ಬಳಿ ಮಾತು ಮುಗಿಸುವಷ್ಟರಲ್ಲಿ ಸಂಜೆ 6 ಗಂಟೆಗೆ ವರುಣ್ನ ಆಗಮನವಾಯಿತು. ಕಾಫಿ ತಿಂಡಿ ಮುಗಿಸಿ ಅವರು ಬೇಗ ಹೊರಟು ಬಿಟ್ಟರು. ಮಾರನೇ ದಿನ ವರುಣ್ ವಿಶಾಖ 15 ದಿನಗಳಿಗಾಗಿ ಸ್ವಿಟ್ಜರ್ಲ್ಯಾಂಡ್ಗೆ ಮಧುಚಂದ್ರಕ್ಕೆ ಹೊರಟರು. ಅಲ್ಲಿಯೂ ಸಹ ಅವಳು ಗಮನಿಸಿದ್ದು ಎಂದರೆ ಯಾವಾಗಲಾದರೂ ಮಾವ ಮತ್ತು ನಾದಿನಿ ವರುಣ್ಗೆ ಫೋನ್ ಮಾಡಿ ವಿಚಾರಿಸುತ್ತಿದ್ದದಲ್ಲದೆ ಅತ್ತೆ ಎಂದು ಫೋನ್ ಮಾಡ್ತಾನೇ ಇರಲಿಲ್ಲ. ಇವರು ಮಧುಚಂದ್ರ ಮುಗಿಸಿಕೊಂಡು ಮನೆಗೆ ಮರಳಿದಾಗ ಸಂಗೀತ ಅತ್ತೆ ಮನೆಗೆ ಹೊರಟಾಗಿತ್ತು. ಅಂದು ಸಂಜೆ ವಿಶಾಖ ತನ್ನ ಅತ್ತೆ ಮಾವನಿಗೆ ಅವರಿಗಾಗಿ ತಂದಿದ್ದ ಉಡುಗೊರೆಗಳನ್ನು ನೀಡಿದಳು. ಇವರಿಬ್ಬರು ಮಾವನಿಗೆ ಹಲವು ಆಧುನಿಕ ಟೀ ಶರ್ಟ್, ಅತ್ತೆಗಾಗಿ ಸನ್ಗ್ಲಾಸ್ ಕೊಂಡಿದ್ದರು. ಇದನ್ನು ಗಮನಿಸಿ ಮಾವ ಹೇಳಿದ್ದು, ಅಲ್ಲಮ್ಮ, ನಿಮ್ಮ ಅತ್ತೆಗಾಗಿ ನೀನು ಇದೆಂಥ ಗಿಫ್ಟ್ ತಂದೆ? ಇವಳು ಇಂಥದನ್ನೆಲ್ಲ ಎಂದೂ ಬಳಸಿದವಳಲ್ಲ. ಶಿವಮೊಗ್ಗದ ಸಾಗರದ ಬಳಿಯ ಯಾವುದೋ ದೂರದೂರಿನವಳು. ಬ್ಯಾಂಗ್ಳೂರಿಗೆ ಬಂದು ಇಷ್ಟು ವರ್ಷಗಳಾದರೂ ಸ್ವಲ್ಪವೂ ಆಧುನಿಕತೆ ಬೆಳೆಸಿಕೊಳ್ಳಲಿಲ್ಲ. ಈಗ ಇದನ್ನೆಲ್ಲ ತಗೊಂಡು ಏನು ಮಾಡ್ತಾಳೆ? ವಿಶಾಖ ಸಮಾಧಾನಪಡಿಸುವವಳಂತೆ, ಈಗ ಬಳಸಲಿ ಬಿಡಿ ಮಾವ, ಅಷ್ಟು ದೂರದಿಂದ ಪ್ರೀತಿಯಿಂದ ತಂದದನ್ನು ಬೇಡ ಅನ್ಬಾರ್ದು ಎಂದು ಅತ್ತೆ ಪರ ಸಮರ್ಥಿಸಿಕೊಂಡಳು. ಮಾರನೇ ದಿನ ವರುಣ್ ಅವನ ತಂದೆ ಆಫೀಸ್ಗೆ ಹೊರಟರು. ವಿಶಾಖಳಿಗೆ ಇನ್ನೂ 1 ವಾರದ ರಜೆ ಇತ್ತು. ಅವಳ ಅತ್ತೆಗೆ ಸಹಾಯ ಮಾಡೋಣ ಎಂದು ಅಡುಗೆ ಮನೆಗೆ ಹೊರಟಳು. ಅಲ್ಲಿ ರತ್ನ ಬೇಸಿನ್ ಲಡ್ಡು ತಯಾರಿಸಲೆಂದು ರೆಡಿ ಮಾಡಿಕೊಂಡಿದ್ದಳು. ಸೊಸೆಯನ್ನು ನೋಡುತ್ತಾ ರತ್ನ ಪ್ರೀತಿಯಿಂದ, ವೈಶು, ನಿಮಗೆ ಬೇಸಿನ್ ಲಡ್ಡು ಇಷ್ಟ ತಾನೇ ಕಣಮ್ಮ ಎಂದು ಕೇಳಿದಳು. ರತ್ನ ಆಗಲೇ ಉಂಡೆ ಮಾಡಲೆಂದು ಕಲಿಸಿದ್ದ ಮಿಶ್ರಣದಿಂದ ಒಂದು ಚೂರು ತೆಗೆದು ಬಾಯಿಗೆ ಹಾಕಿಕೊಳ್ಳುತ್ತಾ ವಿಶಾಖ ಹೇಳಿದಳು, ಅತ್ತೆ, ನಿಮ್ಮ ಕೈ ರುಚಿ ಅಂದಮೇಲೆ ಕೇಳಬೇಕೆ? ಹೊಗಳಿಕೆಗೆ ಮಾತಿಲ್ಲ. ನಿಜವಾಗಲೂ ಹೇಳ್ತಾ ಇದ್ದೀನಿ, ಇಂಥ ಟೇಸ್ಟಿ ಲಡ್ಡು ಇದುವರೆಗೂ ನಾನು ತಿಂದಿದ್ದೇ ಇಲ್ಲ. ರತ್ನ ಉದಾಸ ಭಾವನೆಯಿಂದ ಹೇಳಿದಳು, ಇದೇನು ದೊಡ್ಡ ವಿಷಯವಮ್ಮ, ನಾನು 12 ವರ್ಷದವಳಾಗಿನಿಂದ ಅಡುಗೆ ಮಾಡಲಾರಂಭಿಸಿದರೆ ಇಷ್ಟು ಮಾತ್ರ ಮಾಡಿದ್ದರೆ ನೋಡಿದವರು ಏನೆಂದುಕೊಳ್ಳುತ್ತಾರೆ. ಅದಕ್ಕೆ ವಿಶಾಖ ಅವರ 2 ಕೈ ಹಿಡಿದುಕೊಳ್ಳುತ್ತಾ, ಆಗಲ್ಲ ಅತ್ತೆ, ನಿಮ್ಮದು ನಿಜಕ್ಕೂ ಬಹಳ ಪಳಗಿದ ಕೈ. ಎಲ್ಲರಿಗೂ ಅಡುಗೆ ಮಾಡೋದ್ರಲ್ಲಿ ಈ ಪರಿಪಕ್ವತೆ ಬರುವುದಿಲ್ಲ. ನಿಮ್ಮ ಥರ ಎಲ್ಲರೂ ರುಚಿಯಾಗಿ ಅಡುಗೆ ಮಾಡಿ ಸೈ ಎನಿಸಿಕೊಳ್ಳಲಿ, ಆಗ ಗೊತ್ತಾಗುತ್ತೆ ಎಲ್ಲರಿಗೂ ಈ ಪರ್ಫೆಕ್ಷನ್ ಅಷ್ಟು ಬೇಗ ಬಂದು ಬಿಡುತ್ತಾ. ಎಲ್ಲಕ್ಕೂ ಅನ್ನಪೂರ್ಣೆಯ ಕೃಪಾಕಟಾಕ್ಷ ಇರಬೇಕು ಎಂದಳು. ವಿಶಾಖಳಿಗೆ ಅತ್ತೆಯದೇ ದೊಡ್ಡ ಯೋಚನೆ ಆಯಿತು. ಅತ್ತೆ ಇಡೀ ಮನೆಯ ಆಡಳಿತ ಇಷ್ಟು ಚೆನ್ನಾಗಿ ಸುಧಾರಿಸ್ತಾರೆ, ಮತ್ತೇಕೆ ಇವರನ್ನು ಕಂಡ ಎಲ್ಲರೂ ಎಲ್ಲ ವಿಷಯಕ್ಕೂ ಹೀಗೆ ಏನಾದರೊಂದು ಕೊಂಕು ಮಾತನಾಡ್ತಾರಲ್ಲ ಎಂದು ಮನದಲ್ಲೇ ಪೇಚಾಡಿಕೊಂಡಳು. ಸಂಜೆ ಗಂಡಸರು ಬರೋ ಹೊತ್ತಿಗೆ ತಿಂಡಿ ರೆಡಿ ಮಾಡೋಣ ಎಂದು ರತ್ನ ಹುಳಿ ಅವಲಕ್ಕಿ ರೆಡಿ ಮಾಡಿದಳು. ಅಷ್ಟರಲ್ಲಿ ಹೊರಗಿನ ಸುತ್ತಾಟಕ್ಕೆ ಸಿದ್ಧಳಾಗಿ ವಿಶಾಖ ಸಹ ಅಡುಗೆ ಮನೆಗೆ ಬಂದು, ಅತ್ತೆ, ಇವರು ಬರುವಷ್ಟರಲ್ಲಿ ನಾನು ಕಾಫಿ ರೆಡಿ ಮಾಡ್ತೀನಿ, ನೀವು ಮುಖ ತೊಳೆದು ರೆಡಿಯಾಗಿ ಬನ್ನಿ, ಹಾಗೆ 1 ರೌಂಡ್ ಪಾರ್ಕ್ವರೆಗೂ ವಾಕ್ ಹೋಗಿ ಬರೋಣ ಎಂದು ಅತ್ತೆಯನ್ನು ಅವಸರಿಸಿದಳು. ಅಯ್ಯೋ, ಈ ಹೊಸ ಮದುಮಕ್ಕಳು, ನೀವಿಬ್ಬರು ಹೋಗಿ ಬನ್ನಿ, ಶಿವಪೂಜೆ ಮಧ್ಯೆ ಕರಡಿ ತರಹ ಬಂದು ನಾನೇನು ಮಾಡಲಿ? ಸಂಕೋಚದಿಂದ ರತ್ನ ನುಡಿದಳು. ಅತ್ತೆ, ಈ ಹೊಸ ಸಲ್ವಾರ್ ಸೂಟ್ ಟ್ರೈ ಮಾಡಿ, ನೀವು ವಿಚ್ಗಿಂತ 10 ವರ್ಷ ಚಿಕ್ಕವರಾಗಿ ಕಾಣ್ತೀರಿ. ನಿಮ್ಮನ್ನು ಈ ಹೊಸ ಗೆಟಪ್ನಲ್ಲಿ ಕಂಡು ಮಾವ ಹೊಗಳದೇ ಇರಲಾರರು. ನಾವೇನು ದೂರ ಹೋಗ್ತಿಲ್ಲ, ಇಲ್ಲಿರೋ ಪಾರ್ಕ್ ತಾನೇ, ಧಾರಾಳವಾಗಿ ನೀವು ನಮ್ಮೊಂದಿಗೆ ಬರಬಹುದು ಎಂದು ಒತ್ತಾಯಿಸಿದಳು. ತಂದೆ ಮಗ ಬಂದ ಮೇಲೆ ವಿಶಾಖ ತಾನೇ ಅವರಿಗೆ ತಿಂಡಿ ಕಾಫಿ ನೀಡಿದಳು. ಅದನ್ನು ಸೇವಿಸುತ್ತಾ ಆಫೀಸ್ನ ಕೆಲವು ಜೋಕ್ಸ್ ಹೇಳಿ ವರುಣ್ ಹೆಂಡತಿಯನ್ನು ಕೀಟಲೆ ಮಾಡುತ್ತಿದ್ದ. ಇವರನ್ನು ಗಮನಿಸಿ ರಾಜೇಶ್ ಹೇಳಿದ, ವರು, ನಾನು ನಿನ್ನ ಥರ ಪತ್ನಿ ಹತ್ತಿರ ಈ ರೀತಿ ಆಧುನಿಕವಾಗಿ ಡಿಸ್ಕಸ್ ಮಾಡುವ ಹಾಗಿದ್ದರೆ ಚೆನ್ನಾಗಿರ್ತಿತ್ತು. ನಿನ್ನಮ್ಮನಂಥ ಹಳ್ಳಿ ಗುಗ್ಗುವಿಕೆ ಅದೆಲ್ಲ ಹೇಗೆ ಗೊತ್ತಾಗಬೇಕು? ಬರೀ ಅವಲಕ್ಕಿ ಉಪ್ಪಿಟ್ಟು ತಿಂದುಕೊಂಡು ಕಾಲ ಕಳೆಯುವುದೇ ಆಗಿ ಹೋಯಿತು ಎಂದು ಬೇಸರದಿಂದ ನುಡಿದ. ಅಷ್ಟೊತ್ತಿಗೆ ರತ್ನ ಸೊಸೆ ಕೊಟ್ಟಿದ್ದ ಹೊಸ ಸಲ್ವಾರ್ ಸೂಟ್ ಧರಿಸಿ ಡೈನಿಂಗ್ ಟೇಬಲ್ ಬಳಿ ಬಂದಿಳಿದಳು. ಪತಿ ತನ್ನತ್ತ ಕಣ್ಣು ಹಾಯಿಸಬಹುದು ಎಂದು ದೂರದ ಆಸೆ ಇಟ್ಟುಕೊಂಡಿದ್ದವಳಿಗೆ ಎಂದಿನ ಆತನ ಕಟುನುಡಿ ಹಿರಿಯಿತು. ಬಲವಂತವಾಗಿ ತನ್ನ ಕಂಬನಿ ಅದುಮಿಟ್ಟು ಅವಳು ಮತ್ತೆ ತನ್ನ ಕೋಣೆ ಕಡೆ ಹೆಜ್ಜೆ ಹಾಕಿದಳು.
ಮಧ್ಯಾಹ್ನ ಹುಟ್ಟಿದ ಅದೇ ಸೀರೆಯನ್ನು ಉಟ್ಟುಕೊಳ್ಳುತ್ತಾ ತಾನು ಧರಿಸಿದ್ದ ಹೊಸ ಡ್ರೆಸ್ಸನ್ನು ನೀಟಾಗಿ ಮಡಿಸಿಟ್ಟಳು. ರಾಜೇಶ್ ತನಗೆಂದಾದರೂ ಪತ್ನಿಯ ಸ್ನಾನ ಕೊಟ್ಟು ಆದರದಿಂದ ಕಂಡಿದ್ದರೆ ತಾನೆ. ಮದುವೆಯಾದ ದಿನದಿಂದಲೂ ತಾನು ಸಾಗರದ ಕಡೆಯ ಹಳ್ಳಿಯವಳು. ಆತ ಮಾತ್ರ ಮಹಾನಗರ ಬ್ಯಾಂಗ್ಳೂರಿನ ಚೆಲುವಾಂತ ಚೆನ್ನಿಗ ಎಂದು ಸದಾ ಕೀಳಾಗಿಯೇ ಕಾಣುತ್ತಿದ್ದದು. ಹಿರಿಯರನ್ನು ಎದುರಿಸಲಾಗದೆ ಆತ ಮಾಡಿಕೊಂಡಿದ್ದ ಬಲವಂತದ ಮದುವೆಯಾಗಿತ್ತು. ಹೀಗಾಗಿ ತಾನು ಆತನ ದೃಷ್ಟಿಯಲ್ಲಿ ಎಂದೂ ಸಮಳಲ್ಲ ಎಂಬ ಕೀಳರಿಮೆ ಮೊದಲಿನಿಂದಲೇ ಮನದಲ್ಲಿ ಬೇರೂರುವಂತೆ ಮಾಡಿಬಿಟ್ಟಿದ್ದ. ತಾನು ಪದವೀಧರೆ ಕಲಿತವಳು ಎಂಬುದನ್ನೇ ಅವನು ಮರೆಸಿದ್ದ. ಬ್ಯಾಂಗ್ಳೂರ್ಗರ ಹೈಫೈ ಫ್ಯಾಷನೇಬಲ್ ಮಾಡರ್ನ್ ಸೆಕ್ಸಿಯಾಗಿಲ್ಲದೆ ಆಂಗ್ಲದಲ್ಲಿ ಅವನ ಅಪೇಕ್ಷೆಗೆ ತಕ್ಕಂತೆ ಪಲುಕದ ತಾನು ಹಳ್ಳಿಗೊಗ್ಗು ಎಂದೇ ಅತ್ತೆ ಮನೆಯಲ್ಲಿ ಪ್ರತಿಬಿಂಬಿಸಲ್ಪಟ್ಟಿದ್ದು ನೆನೆದು 28 ವರ್ಷಗಳ ವೈವಾಹಿಕ ಜೀವನ ಬರಿಯ ಬೇವು ತುಂಬಿಕೊಂಡಿದೆ ಎನಿಸಿತೇ ಹೊರತು ಬೆಲ್ಲ ಇಣುಕಿರಲಿಲ್ಲ. ಮಕ್ಕಳು ಹುಟ್ಟಿ ತಾನು ಅವರ ಲಾಲನೆ ಪಾಲನೆಯಲ್ಲಿ ತೊಡಗಿಕೊಂಡಾಗಲೇ ತನ್ನ ಬದುಕಿಗೂ ಆ ಮನೆಯಲ್ಲಿ ಒಂದು ಅರ್ಥವಿದೆ ಎನಿಸಿದ್ದು. ಅವಳಿಗರಿಯದೆ ಕಣ್ಣೀರ ಧಾರೆ ಹರಿದಿತು. ಅಂದು ರಾತ್ರಿ ಮಲಗುವ ಮುನ್ನ ವಿಶಾಖ ತಡೆಯಲಾರದೆ ಗಂಡನನ್ನು ಕೇಳಿಯೇ ಬಿಟ್ಟಳು. ಮಾವ ಯಾಕೆ ಅತ್ತೆ ಎಲ್ಲ ಮಾತಿಗೂ ಅಷ್ಟೊಂದು ಕೀಳಾಗಿ ನಡೆಸಿಕೊಳ್ಳುತ್ತಾರೆ? ವರುಣ್ ಹೇಳಿದ. ಪಾಪ ಮೊದಲಿನಿಂದಲೂ ಎಲ್ಲ ವಿಷಯದಲ್ಲೂ ಸ್ಮಾರ್ಟ್. ಅವರ ಮುಂದೆ ಅಮ್ಮ ಹಳ್ಳಿಗೂ ಅಲ್ಲದೆ ಮತ್ತೇನು. ಹೀಗಾಗಿ ಪಾಪ ಎಲ್ಲದಕ್ಕೂ ಹಾಗೆ ಆಡ್ತಾರೆ. ಅಮ್ಮ ಎಂದಿಗೂ ಅವರಿಗೆ ಸರಿ ಜೋಡಿಯಲ್ಲ. ಅವಳನ್ನು ತನ್ನ ಬಾಹುಗಳಲ್ಲಿ ಬೆಳೆಸುತ್ತಾ ಹೆಮ್ಮೆಯಿಂದ ಹೇಳಿದ. ಎಲ್ಲರೂ ನನ್ನಂಥ ಅದೃಷ್ಟವಂತರಲ್ಲ ವೈಶು. ಸ್ಮಾರ್ಟ್ ಪತ್ನಿ ಸಿಗುವುದಕ್ಕೂ ಕೇಳಿಕೊಂಡು ಬಂದಿರಬೇಕು. ಮಾರನೇ ದಿನ ತಂದೆ ಮಗ ಆಫೀಸ್ಗೆ ಹೊರಟ ನಂತರ ಅತ್ತೆ ಸೊಸೆ ನಿಧಾನವಾಗಿ ಉಪಹಾರ ಸವಿಯತೊಡಗಿದರು. ಆಗ ಸೊಸೆ ಮುದ್ದು ಅತ್ತೆಗೆ ಹೇಳಿದಳು. ಅತ್ತೆ, ನಾನೊಂದು ಮಾತು ಹೇಳಿದರೆ ತಪ್ಪಾಗಿ ತಿಳಿಯಬೇಡಿ. ನೀವೇಕೆ ಮಾವನವರ ಪ್ರತಿಯೊಂದು ಮಾತನ್ನು ಏನೆಂದೋ ಜವಾಬು ಕೊಡದೆ ಸಹಿಸಿಕೊಳ್ಳುತ್ತೀರಿ? ರತ್ನ ಹೇಳಿದಳು. ಏನಮ್ಮ ಮಾಡಲಿ, ನಾನು ನಿಮ್ಮಗಳ ತರಹ ಮಾಡರ್ನ್ ಅಲ್ಲ, ಅಪ್ ಟು ಡೇಟ್ ಅಲ್ಲ, ಫ್ಯಾಷನೇಬಲ್ ಗ್ಲ್ಯಾಮರಸ್ ಅಲ್ವೇ ಅಲ್ಲ. ಹಳ್ಳಿಯಿಂದ ಬಂದವಳು, ಸೀದಾ ಸಾದಾ, ಒಳಗೊಂದು ಹೊರಗೊಂದು ತೋರಕೂಡದವಳು. ಅತ್ತ ಸೌಂದರ್ಯವೂ ಇಲ್ಲ, ಇತ್ತ ಹಣಕಾಸಿನ ಬೆಂಬಲವೂ ಇಲ್ಲ. ವಿಶಾಖ ಕಣ್ಣು ಹರಳಿಸುತ್ತಾ ಹೇಳಿದಳು. ಓ ಸುಮ್ಮನಿರಿ ಅತ್ತೆ, ನಿಮ್ಮಂಥ ವೆಲ್ ಮೇಂಟೆನೆನ್ಸ್ ಫಿಗರ್ ಇಂದಿನ ಆಧುನಿಕ ಅಮ್ಮಣ್ಯರಿಗಿಲ್ಲ. ನಿಮ್ಮಷ್ಟು ಲಕ್ಷಣವಾಗಿರುವವರು ಯಾರಿದ್ದಾರಂತೆ? ಒಂದು ಮಗುಳ್ನಗೂ ಅಷ್ಟೇ ಬಾಕಿ ಇರುವುದು. ಸದಾ ಟೆನ್ಸ್ ಆಗಿ ಚಿಂತೆಯಲ್ಲಿರ್ತೀರಿ. ರತ್ನ ಹೇಳಿದಳು. ಬಿಡಮ್ಮ, ನನ್ನ ಕಾಲವೆಲ್ಲ ಹಾಗೆ ಹೋಯಿತು. ನನ್ನ ವ್ಯಕ್ತಿತ್ವ ಪರ್ಸನಾಲಿಟಿ ಈಗ ಯಾರಿಗೆ ಬೇಕಿದೆ? ನಮ್ಮತ್ತೆ ನಾದಿನಿ ಹೊರಗಿತ್ತಿಯವರು ಅಷ್ಟೆಲ್ಲ ಯಾಕೆ? ನನ್ನ ಮಕ್ಕಳು ಸಹ ನನ್ನ ಹಳ್ಳಿಗುಗ್ಗು ಎಂದೇ ಭಾವಿಸ್ತಾರೆ. ನನ್ನ ಅಂದಿನ ಕಾಲದ BA ಡಿಗ್ರಿ ಇಂದಿನವರಿಗೆ ಕಾಲಕಸ. ಎಲ್ಲಕ್ಕೂ ಮುಖ್ಯವಾದುದು ಅಂದರೆ ನಿಮ್ಮ ಮಾವ BE MBA ಮುಗಿಸಿದವರು. ಅವರಿಗೂ ನನಗೂ ಎಲ್ಲಿಯ ಈಡು ಜೋಡು. ನನ್ನ ತಂದೆ ಇವರ ತಂದೆ ದೂರದ ನೆಂಟರು. ಹೀಗಾಗಿ ನನ್ನ ಮಾವನವರ ಜುಲುಮೆಗೆ ಈ ಮದುವೆ ನಡೆಯಿತು. ವಿಶಾಖ ಇದನ್ನು ಒಪ್ಪದೆ, ಅತ್ತೆ, ಹಾಗೆ ಅಂತ ನೀವು ಅಂದುಕೊಂಡಿದ್ದೀರಿ ಅಷ್ಟೇ. ನೀವು ನಮ್ಮ ಬಗ್ಗೆ ಅನಗತ್ಯವಾಗಿ ಕೀಳರಿಮೆ ಬೆಳೆಸಿಕೊಂಡಿರುವುದರಿಂದ ಬೇರೆಯವರು ನಿಮ್ಮನ್ನು ಕಡೆಗಣಿಸುತ್ತಿದ್ದಾರೆ ಅಷ್ಟೇ ಎಂದು ವಿವರಿಸಿದಳು. ಅಂದು ರಾತ್ರಿ ಊಟ ಬಡಿಸುವಾಗ ಅವಳು ಮಾವನ ಬಳಿ, ಮಾವ, ಅತ್ತೆ ಇವತ್ತು ಎಂಥ ಬೊಂಬಾಟ ಅಡುಗೆ ಮಾಡಿದ್ದಾರೆ ಗೊತ್ತಾ? ನಾವ್ಯಾಕೆ ಇವರ ಕೈಲಿ ಒಂದು ಸಣ್ಣ ಕ್ಯಾಟ್ರಿಂಗ್ ಸ್ಟಾರ್ಟ್ ಆಫ್ ಮಾಡಿಸಬಾರ್ದು? ರಾಜೇಶ್ ಅಯ್ಯೋ ಪಾಪ ಎನ್ನುವ ಮರುಕದ ದೃಷ್ಟಿಯಲ್ಲಿ, ಬಿಡಮ್ಮ, ಹೀಗೆಲ್ಲ ನಮ್ಮ ಬಿಸ್ನೆಸ್ ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನುವ ಆಧುನಿಕ ಕಾಲ. ರತ್ನ ಥರದ ಅಡುಗೆ ಯಾರು ಬೇಕಾದರೂ ಮಾಡ್ತಾರೆ. ಹೀಗಿರುವಾಗ ಇಂಥ ಕಂಪನಿ ಹುಡಿದ ನಂತರ ಇದರ ಮಾರ್ಕೆಟಿಂಗ್, ಸೇಲ್ಸ್ ಸ್ಟ್ರಾಟಜಿ ನೋಡಿಕೊಳ್ಳೋರು ಯಾರು? ನಮ್ಮ ರತ್ನ ಅಂತೂ ಹೊರಗಿನವರ ಮುಂದೆ ಬಾಯಿ ತೆರೆದು 2 ಮಾತು ಆಡುವವಳಲ್ಲ. ಇಡೀ ಆಯಸ್ಸು ಹೀಗೆ ಕಲಿದಿದ್ದಾಳೆ. ಈಗ 50ರ ಹರೆಯದಲ್ಲಿ ಏನು ಬದಲಾವಣೆ ಕಾಣಲು ಸಾಧ್ಯ? ಯಾರೂ ಏನೋ ಮಾತನಾಡಲಿಲ್ಲ. ಎಲ್ಲರೂ ಊಟ ಮುಗಿಸಿ ತಮ್ಮ ತಮ್ಮ ಕೋಣೆಗೆ ನಡೆದರು. ರತ್ನ ಎಲ್ಲ ಪಾತ್ರೆ ಎತ್ತಿಟ್ಟು ಟೇಬಲ್ ಕ್ಲೀನ್ ಮಾಡಿ ಅಡುಗೆ ಮನೆಯಲ್ಲಿ ಉಳಿದ ಸಣ್ಣ ಪುಟ್ಟ ಕೆಲಸ ಮುಗಿಸತೊಡಗಿದಳು. ಮಾರನೇ ದಿನ ರತ್ನ ಅಡುಗೆ ಮನೆಯಲ್ಲಿ ಬ್ಯುಸಿಯಾಗಿರುವಾಗ ಸಣ್ಣದಾಗಿ ಕ್ಯಾಟ್ರಿಂಗ್ ಸೆಟ್ ಅಪ್ ಮಾಡಲು ಬೇಕಾದೆಲ್ಲ ರೂಪುರೇಷೆಗಳನ್ನು ವಿಶಾಖ ಸಿದ್ಧಪಡಿಸಿದಳು. ಅವಳು ರತ್ನ ಸ್ಮಾರ್ಟ್ ಕಿಚನ್ ಎಂಬ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ರತ್ನಾಳ ಫೋಟೋ ಅಪ್ಲೋಡ್ ಮಾಡತೊಡಗಿದಳು. ಅತ್ತೆ, ಇನ್ನು ಮುಂದೆ ನೀವು ಏನೇ ಅಡುಗೆ ಮಾಡಿದರೂ ನಾನು ಅದರ ಶೂಟ್ ಮಾಡಿ ವಿಡಿಯೋ ಸರಿಪಡಿಸಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಅಯ್ಯೋ, ನಾನು ಯೂಟ್ಯೂಬ್ನಲ್ಲಿ ಜನ ನನ್ನನ್ನು ಇಂಟರ್ನೆಟ್ ಮುಖಾಂತರ ನೋಡ್ತಾರೆ ಅಂತೀಯಾ? ಅತ್ತೆ, ಅದೇನಿಲ್ಲ. ಈಗಿನ ಕಾಲದ ಹುಡುಗಿಯರಿಗೆ ಲಕ್ಷಣವಾಗಿ ಕೈಲಿ ಸೌಟು ಹಿಡಿಯಲಿಕ್ಕೂ ಬರಲ್ಲ ಬಿಡಿ. ನಿಮ್ಮಂಥ ಪಲಗಿದ ಕೈ ಅಡುಗೆ ಅದನ್ನು ಮಾಡುವ ವಿಧಾನ ವಿವರಿಸುತ್ತಾ ಮುಂದುವರಿಸಿ ಮುಂದಿನದ್ದೆಲ್ಲ ನಾನೇ ನೋಡಿಕೊಳ್ತೀನಿ. ಒಂದು ಸಲ ಜನ ಲೈಕ್ ಮಾಡಲು ಸ್ಟಾರ್ಟ್ ಮಾಡಲಿ, ಆಮೇಲೆ ನೋಡಿ ನಿಮ್ಮ ಫ್ಯಾನ್ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಹೇಗೆ ಬೆಳೆಯುತ್ತೆ ಅಂತ.
ಯೂಟ್ಯೂಬ್ನವರು ಈ ಬೆಳವಣಿಗೆ ಗಮನಿಸಿಕೊಂಡೇ ನಿಮಗೆ ಸಂಭಾವನೆ ಹೆಚ್ಚಿಸಲು ಪ್ರಾರಂಭಿಸ್ತಾರೆ. ವೈಶು, ಇದೆಲ್ಲ ನನ್ನ ಕೈಲಿ ಆಗುತ್ತೆ ಅಂತೀಯಾ? ಖಂಡಿತ ಗಾಬರಿ ಬೇಡ ಅತ್ತೆ. ನಿಮ್ಮ ಬೆಂಬಲಕ್ಕೆ ನಾನಿದ್ದೀನಿ. ಯಾರು ಏನೇ ಹೇಳಿ ಅದನ್ನೆಲ್ಲ ನಾನು ಟ್ಯಾಕಲ್ ಮಾಡ್ತೀನಿ. ನೀವು ಧೈರ್ಯವಾಗಿ ರಸವತ್ತಾಗಿ ನಿಮ್ಮ ಅಡುಗೆ ಮುಂದುವರಿಸಿ ಎಂದು ಆತ್ಮವಿಶ್ವಾಸದ ಮಾತುಗಳಿಂದ ರತ್ನಾಳನ್ನು ಉರಿದಂಬಿಸಿದಳು. ವಿಶಾಖಳ ಮಾತಿನಂತೆ ರತ್ನಾಳಿಗೆ ತುಸು ಲೈಟ್ ಮೇಕಪ್ ಟಚ್ ನೀಡಿ ಟಕ್ ಮಾಡಿದ ಶಿಫನ್ ಸೀರೆಯೊಂದಿಗೆ ಕ್ಯಾಮರಾ ಮುಂದೆ ಹಿಂದಿನ ತನ್ನ ಅಡುಗೆ ಕೆಲಸ ಮುಂದುವರಿಸುವಂತೆ ಮಾಡಿದಳು. ಪಳಗಿದ ಅವಳ ಕೈಗಳಿಂದ ಒಂದೊಂದಾಗಿ ಸ್ವಾದಿಷ್ಟ ವ್ಯಂಜನಗಳು ತಯಾರಾಗತೊಡಗಿದವು. ಮೊದಮೊದಲು ರತ್ನ ಈ ವಿಡಿಯೋ ಶೂಟಿಂಗ್ನ ವಿವರಣೆಯಲ್ಲಿ ತುಸು ಗಾಬರಿಯಿಂದ ತೊದಲುತ್ತಿದ್ದಳು. ಸೊಸೆಯ ಒತ್ತಾಸೆ, ಆತ್ಮವಿಶ್ವಾಸದ ನುಡಿಗಳು, ಪ್ರೋತ್ಸಾಹಕಾರಕ ಪ್ರೇರಣಾದಾಯಕ ಮಾತು ಅವಳಲ್ಲಿ ಉತ್ಸಾಹ ಹುಮ್ಮಸ್ಸು ತುಂಬಿ ಮುಂದಿನ ಕಾರ್ಯಕ್ರಮಗಳು ನೀಟಾಗಿ ಬರತೊಡಗಿದವು. ಹೀಗೆ ರತ್ನಾಳ ಕೈಯಿಂದ ಬಗೆ ಬಗೆಯ ಬಾಯಿಯಲ್ಲಿ ನೀರೂರಿಸುವ ರಸವತ್ತಾದ ವ್ಯಂಜನಗಳು ದಿನಕ್ಕೊಂದರಂತೆ ತಯಾರಾಗಿ ಯೂಟ್ಯೂಬ್ ಪ್ರೇಕ್ಷಕರನ್ನು ಉಚ್ಚೆಬ್ಬಿಸಿದವು. ಜನ ಮುಗಿಬಿದ್ದು ಲೈಕ್ಸ್ ಕಳುಹಿಸಿದರು. ನಿರೀಕ್ಷೆಗೂ ಮೀರಿ ಸಬ್ಸ್ಕ್ರೈಬರ್ ದೊರೆತರು. 2 ತಿಂಗಳು ಕಳೆಯುವಷ್ಟರಲ್ಲಿ ಜನ ತಾವಾಗೆ ಫೋನ್ ಮಾಡಿ ಇಂತಿಂಥ ರೆಸಿಪಿ ಬೇಕು ಎಂದು ಮಾಡಿ ತೋರಿಸುವಂತೆ ಒತ್ತಾಯಿಸತೊಡಗಿದರು. ಇದೇ ವಿಶಾಖಳ ಫ್ರೆಂಡ್ಸ್ ಗ್ರೂಪ್ FB, ಟ್ವಿಟರ್, ಇನ್ಸ್ಟಾಗ್ರಾಮ್ನಲ್ಲಿ ಭಾರಿ ಬೇಡಿಕೆ ಗಳಿಸಿತು. ವಿಶಾಖಳ ಗೆಳತಿಯರು ಮಾತ್ರವಲ್ಲದೆ ಇದನ್ನು ಗಮನಿಸಿದ ಪ್ರತಿಯೊಬ್ಬರು ರಾಜೇಶ್, ವರುಣರಿಗೆ ಪ್ರತ್ಯೇಕವಾಗಿ ಫೋನ್ ಮಾಡಿ ನಿಮ್ಮ ಶ್ರೀಮತಿ ಅಲ್ಲವೇ, ನಿಮ್ಮ ತಾಯಿ ಅಲ್ಲವೇ ಎಂದು ಹೊಗಳಿಕೆಯ ಮಳೆ ಸುರಿಸಿದರು. ತಂದೆ ಮಗ ಇಂತಹದು ದಿನೇ ದಿನೇ ಹೆಚ್ಚುತ್ತಿರುವುದನ್ನು ಕಂಡು ಮೂಕ ವಿಸ್ಮಿತರಾದರು. ವಿಶಾಖ ನಿಧಾನವಾಗಿ ರತ್ನಾಳಿಗೆ ವಿವರಿಸಿದಳು. ಅತ್ತೆ, ನಿಮ್ಮ ಫ್ಯಾನ್ ಫಾಲೋವರ್ಸ್ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಸೋಷಿಯಲ್ ಮೀಡಿಯಾ ಅಂದರೆ ಏನೆಂದು ಗೊತ್ತಿರದ ರತ್ನ ಕ್ರಮೇಣ ವಾಟ್ಸ್ಆ್ಯಪ್, FB ಎಲ್ಲದರಲ್ಲೂ ಮಿಂಚಿದ್ದು. ಯೂಟ್ಯೂಬ್, ಗೂಗಲ್ ಕಡೆಯಿಂದ ಅವಳ ಹೆಸರಿಗೆ ಸಂಭಾವನೆ ಚೆಕ್ ಮೇಲೆ ಚೆಕ್ ಬರತೊಡಗಿದವು. ವಿಶಾಖ ತಾನೇ ಮುಂದೆ ನಿಂತು ಅತ್ತೆಯ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿಸಿಕೊಟ್ಟು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಫೋನ್ ಮೂಲಕ ಕ್ಯಾಶ್ಲೆಸ್ ಪೇಮೆಂಟ್ಗಾಗಿ ಗೂಗಲ್ ಪೇ, ಫೋನ್ಪೇ ಎಲ್ಲವನ್ನು ರತ್ನ ಲೀಲಾಜಾಲವಾಗಿ ನಿಭಾಯಿಸುವಂತೆ ಮಾಡಿಸುವಲ್ಲಿ ಯಶಸ್ವಿಯಾದಳು. ಮುಂದೆ ಕ್ರಮೇಣ ವಿಶಾಖಳ ನೆರವಿಲ್ಲದೆ ತಾನೇ ಸೆಲ್ಫ್ ಶೂಟಿಂಗ್ ನಡೆಸುವುದನ್ನು ರತ್ನ ಕಲಿತಿದ್ದಾಯಿತು. ಮುಂದೆ ಮಹಿಳಾ ಸಮಾಜದ ಸದಸ್ಯೆ ಆಗಿದ್ದಲ್ಲದೆ ಮುಂದಿನ ಸಲದ ಚುನಾವಣೆಯಲ್ಲಿ ರತ್ನ ಎಲ್ಲರ ಒತ್ತಾಯದಿಂದಾಗಿ ತಾನು ಸ್ಪರ್ಧಿಸಿ ಅವಿರೋಧವಾಗಿ ಅಧ್ಯಕ್ಷೆಯಾಗಿ ಆಯ್ಕೆಯಾದಳು. ಮನೆಯವರೆಲ್ಲ ಮಹಿಳಾ ಸಮಾಜದ ವಾರ್ಷಿಕೋತ್ಸವದಂದು ಆರ್ಥಿಕವಾಗಿ ಎಲ್ಲರ ಮುಂದೆ ನಿಂತು ಅವಳ ಕೈ ಕುಲುಕಿದರು. ಸದಸ್ಯರೆಲ್ಲ ಬಂದು ಹಾರ ಹಾಕಿ ತುರಾಯಿ ನೀಡುವವರೇ. ವಿಷಯ ತಿಳಿದ ಮಗಳು ಸಂಗೀತ, ರತ್ನಾಳ ನಾದಿನಿಯರು ಸಹ ಮನೆಯ ಗೆಟ್ ಟುಗೆದರ್ ಪಾರ್ಟಿಗೆ ಬಂದು ರತ್ನಾಳನ್ನು ತುಂಬು ಮನದಿಂದ ಆರ್ಥಿಕವಾಗಿ ಅಭಿನಂದಿಸಿದರು. ಅಮ್ಮ, ಸೊಸೆ ಬಂದ ನಂತರ ನಿಮ್ಮ ಆದೇಶ ಬದಲಾಯಿತು. ಮಗ ಅಮ್ಮನ ಜೊತೆ ನಿಂತು ಹೆಮ್ಮೆಯಿಂದ ಫೋಸ್ ನೀಡಿ ಫೋಟೋ ತೆಗೆಸಿಕೊಂಡ. ನೀನು ನನ್ನ ಪತ್ನಿ ಎಂದು ಎಲ್ಲರೆದುರು ಹೇಳಿಕೊಳ್ಳಲು ಎಷ್ಟು ಹೆಮ್ಮೆ ಗೊತ್ತೇ? ರಾಜೇಶ್ ಆರ್ಥಿಕವಾಗಿ ನುಡಿದಾಗ ರತ್ನ ಅದೇ ಹಿಂದಿನ ಮೃದು ಮಂದಹಾಸವೇ ಉತ್ತರವಾಯಿತು. ಅವಳು ಬಂದು ಸೊಸೆಯ ಕೈ ಹಿಡಿದು, ವೈಶು ನನ್ನ ಸೊಸೆಯಲ್ಲ, ಫ್ರೆಂಡ್, ಫಿಲಾಸಫರ್, ಗೈಡ್ ಆಗಿ ಇಂದು ನಾನು ಸಮಾಜದಲ್ಲಿ ಒಂದು ಐಡೆಂಟಿಟಿ ಸ್ಥಾಪಿಸಿಕೊಳ್ಳಲು ನೆರವಾದ ಮಾರ್ಗದರ್ಶಿ ಎಂದು ಬಾಯಿ ತುಂಬ ಹೊಗಳಿದಳು. ಇಲ್ಲ ಅತ್ತೆ, ನಿಮ್ಮಲ್ಲಿ ಈ ಪ್ರತಿಭೆ ಮೊದಲಿನಿಂದಲೂ ತುಂಬಿತ್ತು. ಕಡೆದ ಶಿಲ್ಪವಾಗಿದ್ದ ನಿಮ್ಮ ಚಾತುರ್ಯಕ್ಕೆ ಕೊನೆಯ ತುಸು ಫಿನಿಶಿಂಗ್ ಟಚ್ ಕೊಟ್ಟೆ ಅಷ್ಟೇ. ಸೊಸೆ ಹೇಳಿದಾಗ ಎಲ್ಲರೂ ಮೆಚ್ಚುಗೆಯಿಂದ ಚಪ್ಪಾಳೆ ತಟ್ಟಿದರು. ಆ ಮನೆಯ ಮುಚ್ಚಿದ ಎಲ್ಲರ ಮನದ ಕಿಟಕಿಗಳು ತೆರೆದಂತಾಗಲು ರತ್ನ ಎಲ್ಲರ ದೃಷ್ಟಿಯಲ್ಲಿ ಈಗ ಅತಿ ಮುಖ್ಯ ಸೆಲೆಬ್ರಿಟಿ ಆಗಿ ಹೋದಳು. ತಿಳಿತಲ್ಲೇ ಸ್ನೇಹಿತರೆ, ನನ್ನ ಕತೆ ಹೇಗಾಯಿತು ಅಂತ, ಅದರಲ್ಲಿ ಬರುವ ವಿಷಯಗಳು ನಿಮಗೇನು ಅರ್ಥ ಆಯ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು ಕತೆ ಕೇಳಿದ್ದಕ್ಕಾಗಿ.